ಹಲವಾರು ರಫೇಲ್ ಜೆಟ್ಗಳನ್ನು ನಾವು ಹೊಡೆದು ಉರುಳು ಸಾಕಿದೀವಿ ಅಂತ ಚೀನಾ ಮತ್ತೆ ಪಾಕಿಸ್ತಾನ ಎರಡು ಒಂದು ಬೃಹತ್ ಮಟ್ಟದ ಷಡ್ಯಂತ್ರವನ್ನ ಮಾಡಿದ್ರು. ನಮ್ಮ ಮಹಾನ್ ಪ್ರಾಜ್ಞರಾದಂತಹ ರಾಹುಲ್ ಗಾಂಧಿ ಅವರು ಜೊತೆಗೂಡಿಸಿ ಲೆಕ್ಕವನ್ನ ಹೇಳಬೇಕು, ಇದ್ರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಯನ್ನ ಮಾಡಬೇಕು, ದೇಶದಾದ್ಯಂತ ಹೇಳ್ಕೊಂಡು ಮೈ ಎಲ್ಲ ಪರ್ಚ್ಕೊಂಡು ಓಡಾಡ್ತಾ ಇದ್ರು. ಇದರ ರಫೇಲ್ ಜೆಟ್ಟಿನ ಒಂದು ಬಾಲವನ್ನ ನಮ್ಮ ಪಾಕಿಸ್ತಾನಿಗಳು ಹೊಡೆದಾಕಿದ್ರು ಅನ್ನುವಂಥ ವಿಷಯ ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ನಮ್ಮ ಸ್ವದೇಶವನ್ನ ಮಾತೃದೇಶವನ್ನ ರಕ್ಷಣೆ ಮಾಡ್ಕೊಬೇಕಾಗಿರುವಾಗ ನಷ್ಟ ಅಂತ ಹೇಳ್ತಕ್ಕಂಥದ್ದು ಶತಸಿದ್ಧ. ನಮ್ಮ ಸೇನಾ ಮುಖ್ಯಸ್ಥರು ಕೂಡ ಸಿಂಗಾಪುರದಲ್ಲಿ ಸ್ಪಷ್ಟತೆಯನ್ನು ಪಡಿಸಿದ್ರು. ಆಪರೇಷನ್ ಸಿಂಧೂರಕ್ಕೆ ಹೋದಾಗ ನಮಗೆ ಮೊದಲು ಸ್ವಲ್ಪ ಏಟು ಬಿದ್ದಿದ್ದುಂಟು, ಅದನ್ನ ನಾವು ಮುಂದಿನ ಹಂತದಲ್ಲಿ ಸರಿಪಡಿಸ್ಕೊಂಡ್ವಿ ಅಂತ. ತನ್ನ ಪರಮಾಣು ಅಸ್ತ್ರಗಳನ್ನು ಮೇಲೆ ಉಡಾಯಿಸಲಿಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನ ಎದುರಾಕೊಂಡು ತಿನ್ನಕ್ಕೆ ಅನ್ನ ಇಲ್ದಂಗೆ ಮಾಡ್ಕೊಂಡು ಅಂಡು ತೊಳ್ಕೊಳಕ್ಕೆ ನೀರಿಲ್ದಂಗೆ ಮಾಡ್ಕೊಂಡಿದ್ರು ಕೂಡ ಉತ್ತರನ ಪೌರುಷವನ್ನ ಭಾರತದ ಮುಂದೆ ತೋರ್ಸಕ್ ಬರುತ್ತೆ. ಶತ್ರುವಿನ ಎದೆಯಲ್ಲಿ ನಡುಕವನ್ನು ಹುಟ್ಟಿಸುವಂತಹ ಮಹಾನ್ ಪರಾಕ್ರಮಿಗಳು ಭಾರತೀಯ ಸೇನೆಯ ನಮ್ಮ ಸೈನಿಕರು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಬಾಲವನ್ನು ಹೊಡೆದು ತಲೆ ಒಡೆದಿದೆ ಅಂತ ಉತ್ತರನ ಪೌರುಷವನ್ನು ತೋರಿಸಿತ್ತು ಪಾಕಿಸ್ತಾನ. ಯಾಕೆ ನಾನಿವತ್ತು ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಪಾಕಿಸ್ತಾನದ ಮೇಲೆ ಸೇನಾ ಕಾರ್ಯಾಚರಣೆಯನ್ನು ನಡೆಸಲಾಯ್ತಲ್ಲ ಆಪರೇಷನ್ ಸಿಂಧೂರದ ಮುಖಾಂತರ. ಆವಾಗ ಚೀನಾ ಮತ್ತು ಪಾಕಿಸ್ತಾನ ಎರಡು ಒಂದು ಬೃಹತ್ ಮಟ್ಟದ ಷಡ್ಯಂತ್ರವನ್ನು ಮಾಡಿದ್ರು. ಅದೇನು ಅಂತ ಹೇಳಿದ್ರೆ, ಹಲವಾರು ರಫೇಲ್ ಜೆಟ್ಗಳನ್ನು ನಾವು ಹೊಡೆದು ಉರುಳು ಸಾಕಿದ್ದೀವಿ ಅಂತ. ಅದಕ್ಕೆ ಸುಮ್ಮನೆ ಇರಲಾರ್ದೆ ನಮ್ಮ ಮಹಾನ್ ಪ್ರಾಜ್ಞರಾದಂತಹ ರಾಹುಲ್ ಗಾಂಧಿ ಅವರು ಜೊತೆಗೂಡಿಸಿ ಲೆಕ್ಕವನ್ನು ಹೇಳಬೇಕು, ಇದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ಚರ್ಚೆಯನ್ನು ಮಾಡಬೇಕು, ಉಭಯ ಸದನಗಳನ್ನು ಕರಿಬೇಕು, ತುರ್ತು ಸಭೆಯನ್ನು ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತೆಲ್ಲ ದೇಶದಾದ್ಯಂತ ಹೇಳ್ಕೊಂಡು ಮೈ ಎಲ್ಲ ಪರ್ಚ್ಕೊಂಡು ಓಡಾಡ್ತಾ ಇದ್ರು. ಆದರೆ ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ರಫೇಲ್ ಜೆಟ್ ಇದೆಯಲ್ಲ, ರಫೇಲ್ ಜೆಟ್ ಏನು ಹೋಗ್ದಿತ್ತು, ಆ ರಫೇಲ್ ಜೆಟ್ನ ಬಾಲವನ್ನು ಪಾಕಿಸ್ತಾನ ಹೊಡೆದಿರೋದು. ಬಾಲವನ್ನು ಹೊಡೆದುಬಿಟ್ಟು ನಾನಿವತ್ತು ರಫೇಲ್ ಜೆಟ್ಟನ್ನೇ ಹೊಡೆದಿದ್ದೀನಿ ಅಂತ AI ತಂತ್ರಜ್ಞಾನವನ್ನು ಬಳಸ್ಕೊಂಡು ಚೀನಾ ಏನು ಮಾಡ್ತು, ರಫೇಲ್ ಜೆಟ್ಗಳನ್ನು ಹೊಡೆದು ಉರುಳಿಸಿದ್ದೀವಿ ಅಂತೇಳಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ತೀವ್ರವಾದಂತಹ ಅಪಪ್ರಚಾರವನ್ನು ಮಾಡಲಾಯಿತು. ಸ್ನೇಹಿತರೆ, ನಾವಿಲ್ಲಿ ನೋಡಬೇಕಾಗಿರುವಂಥ ಒಂದು ಸೂಕ್ಷ್ಮ ವಿಷಯ ಇದೆ. ಏನು ಅಂತೇಳಿದ್ರೆ, ಯುದ್ಧ ಅಂದ್ರೇ ಮೊದಲನೆಯದಾಗಿ ನಷ್ಟ. ಶತ್ರು ದೇಶದ ಮೇಲೆ ದಾಳಿಯನ್ನು ಮಾಡಿದಾಗ ನಮ್ಮ ಸ್ವದೇಶವನ್ನು ಮಾತೃದೇಶವನ್ನು ರಕ್ಷಣೆ ಮಾಡ್ಕೊಬೇಕಾಗಿರುವಾಗ ನಷ್ಟ ಅಂತ ಹೇಳ್ತಕ್ಕಂಥದ್ದು ಶತಸಿದ್ಧ. ಹಾಗಾಗಿ ರಫೇಲ್ ಜೆಟ್ಗಳು ಬಿದ್ದೋಗಿದ್ರೂ ಕೂಡ ನಾವು ಅದನ್ನೇನು ಅಪಹಾಸ್ಯಕ್ಕೆ ಈಡು ಮಾಡುವಂಥ ಪ್ರಮೇಯವೇ ಒದಗಿ ಬರಲ್ಲ. ಹಾಗಾಗಿ ಇವತ್ತು ಡೆಸಾಲ್ಟ್ ಕಂಪನಿ ಏನಿದೆ, ಅಂದರೆ ರಫೇಲ್ ಜೆಟ್ಟನ್ನು ಮಾಡಿಕೊಡ್ತಾರಲ್ಲ, ಆ ಡೆಸಾಲ್ಟ್ ಕಂಪನಿಯೇ ಸ್ಪಷ್ಟಪಡಿಸಿದೆ. ಯಾಕೆ ಅಂತ ಹೇಳಿದ್ರೆ, ಅದರದ್ದು ಯಾವುದಾದ್ರೂ ಬಿಡಿ ಭಾಗಗಳು ನಷ್ಟ ಆದಾಗ ಅದರ ಒಂದು ತಂತ್ರಜ್ಞಾನ ಭಾರತದ ಬಳಿ ಇಲ್ಲದೆ ಇರೋದ್ರಿಂದ ಅವರೇ ಅದನ್ನು ರಿಪೇರಿ ಮಾಡುವಂತಹ, ದುರಸ್ತಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಇವಾಗ ಡೆಸಾಲ್ಟ್ ಸ್ಪಷ್ಟಪಡಿಸಿದೆ. ನಮ್ಮ ಸೇನಾ ಮುಖ್ಯಸ್ಥರು ಕೂಡ ಸಿಂಗಾಪುರದಲ್ಲಿ ಸ್ಪಷ್ಟತೆಯನ್ನು ಪಡಿಸಿದರು. ಆಪರೇಷನ್ ಸಿಂಧೂರಕ್ಕೆ ಹೋದಾಗ ನಮಗೆ ಮೊದಲು ಸ್ವಲ್ಪ ಏಟು ಬಿದ್ದಿದ್ದುಂಟು, ಅದನ್ನು ನಾವು ಮುಂದಿನ ಹಂತದಲ್ಲಿ ಸರಿಪಡಿಸ್ಕೊಂಡ್ವಿ ಅಂತ. ಅದು ಹೇಗೆ ಅನ್ನೋದು ಈಗ ಸ್ಪಷ್ಟತೆ ಸಿಗ್ತಾ ಇದೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ನಮ್ಮ ಕೋರ್ಟ್ ಮಾರ್ಷಲ್ ಮುಲ್ಲಾ ಮುನೀರು ಅವ್ರು ಅಂದ್ಕೊಂಡಂಗೆ ರಫೇಲ್ ಜೆಟ್ಗಳನ್ನೇನು ಪಾಕಿಸ್ತಾನದ ಸೇನೆ ಅಥವಾ ಏರ್ಕ್ರಾಫ್ಟ್ಗಳು ಹೊಡೆದು ಬೀಳಿಸಿಲ್ಲ. ಈ ಚೀನಾದ ಯುದ್ಧ ವಿಮಾನಗಳನ್ನ ಇಟ್ಕೊಂಡು, ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಟ್ಕೊಂಡು ಪಾಕಿಸ್ತಾನ ಏನು ನಮ್ಮ ರಫೇಲ್ ಜೆಟ್ಗಳನ್ನು ಹೊಡಿಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ರಫೇಲ್ ಜೆಟ್ನ ಹಿಂಭಾಗಕ್ಕೆ ಒಂದು 100 ಮೀಟರ್ ಉದ್ದದ ಮತ್ತು ಅದು ಸರಾಗವಾಗಿ ಹೊರಗೆ ಬಂದು ಒಳಗೆ ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ ಈ ಆ್ಯಕ್ಟಿವ್ ಫೈಬರ್ನ ಒಂದು ಬಾಲದ ರೀತಿಯಾದಂತಹ ಒಂದು ಉದ್ದನೆಯ ವಸ್ತು ಹೊರಗಡೆ ಬರುತ್ತೆ. ಇದರಲ್ಲಿ ರೆಡಾರನ್ನು ಕಣ್ತಪ್ಪಿಸುವಂತಹ ಒಂದು ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ. ಆ ಹಿಂಬದಿಯ ಭಾಗ ಏನಿದೆ, ರೆಡಾರ್ನ ಒಂದು ಕಣ್ಣಿಗೆ ವಿಮಾನದ ರೀತಿಯಲ್ಲಿ, ಯುದ್ಧ ವಿಮಾನದ ರೀತಿಯಲ್ಲಿ ಗೋಚರ ಆಗುತ್ತೆ. ಹಾಗಾಗಿ ಇದು 360 ಡಿಗ್ರಿಗಳಲ್ಲಿ ಕೂಡ ಒಂದು ಏನಿದೆ ಏರ್ ಸಿಸ್ಟಮ್ ಅಂತ ಏನು ಹೇಳ್ತಾರಲ್ಲ, ರೆಡಾರ್ ಸಿಸ್ಟಮ್ನ ಜಾಮ್ ಮಾಡುವಂತಹ ಒಂದು ಕ್ಷಮತೆಯನ್ನು ಹೊಂದಿದೆ. ಹಾಗಾಗಿ ಇದನ್ನು ಎಕ್ಸ್ ಗಾರ್ಡ್ ಅಂತ ಕರೀತಾರೆ ಆ ಬಾಲವನ್ನು. ಅದು ಕ್ಷಣಾರ್ಧದಲ್ಲಿ ಅದನ್ನು ಆ್ಯಕ್ಟಿವ್ ಮಾಡ್ಬೋದು ಮತ್ತು ಕ್ಷಣಾರ್ಧದಲ್ಲಿ ಅದನ್ನು ವಾಪಸ್ ಕೂಡ ತೊಗೊಬೋದು. ಹಾಗಾಗಿ ನಮ್ಮ ರಫೇಲ್ ಜೆಟ್ಗಳು ಮೊದಲ ಹಂತದಲ್ಲಿ ಪಾಕಿಸ್ತಾನದ
ಒಂದು ಗಡಿ ಪ್ರದೇಶವನ್ನು ದಾಟಿ ಹೋಗುವಾಗ ಇದರ ರಫೇಲ್ ಜೆಟ್ಟಿನ ಒಂದು ಬಾಲವನ್ನು ನಮ್ಮ ಪಾಕಿಸ್ತಾನಿಗಳು ಹೊಡೆದಾಕಿದ್ರು ಅನ್ನುವಂಥ ವಿಷಯ ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇದರಿಂದ ರಫೇಲ್ ಜೆಟ್ಗೆ ಯಾವುದೇ ವಿಧವಾದಂಥ ಹಾನಿ ಆಗೋದಿಲ್ಲ. ಆ ಬಾಲವನ್ನು ನಾವು ಮರು ಜೋಡಣೆಯನ್ನು ಮಾಡ್ಕೋಬೋದು. ಆದರೆ ಪಾಕಿಸ್ತಾನ ಇವತ್ತು ಮುಟ್ಟಿ ನೋಡ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ತನ್ನ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕಳೆದುಕೊಂಡು 13 ಸೇನಾ ವಾಯುನೆಲೆಗಳನ್ನು ಕಳ್ಕೊಂಡು, ಸೇನಾ ನೆಲೆಗಳನ್ನು 113ಕ್ಕೂ ಹೆಚ್ಚು ಸೇನಾ ನೆಲೆಗಳನ್ನು ಕಳ್ಕೊಂಡು, ತನ್ನ ಪರಮಾಣು ಅಸ್ತ್ರಗಳನ್ನು ಮೇಲೆ ಉಡಾಯಿಸಲಿಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ಎದುರಾಕೊಂಡು, ತಿನ್ನಕ್ಕೆ ಅನ್ನ ಇಲ್ದಂಗೆ ಮಾಡಿಕೊಂಡು, ಅಂಡು ತೊಳ್ಕೊಳಕ್ಕೆ ನೀರಿಲ್ದಂಗೆ ಮಾಡ್ಕೊಂಡಿದ್ರು ಕೂಡ ಉತ್ತರನ ಪೌರುಷವನ್ನು ಭಾರತದ ಮುಂದೆ ತೋರ್ಸಕ್ಕೆ ಬರುತ್ತೆ. ಮುಲ್ಲಾ ಮುನೀರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಯುದ್ಧವನ್ನು ಗೆದ್ದೆ ಅಂತ ಬೀಗ್ತಾನೆ. ಹಳೆಯ ಕಾಲದ ಲೆಪ್ಪ ಹೊಡೆದಿರೋ ಟ್ಯಾಂಕರ್ಗಳ ಮುಂದೆ ನಿಂತ್ಕೊಂಡು ನಾವು ಭಾರತದ ವಿರುದ್ಧ ಗೆದ್ದಿದ್ದೀವಿ ಅನ್ನುವಂತಹ ರಣೋತ್ಸಾಹವನ್ನು ತೋರ್ತಾನೆ. ಹಾಗಾಗಿನೇ ಈಗ ಯಾರ್ಯಾರು ಉಗ್ರವಾದಿಗಳಿದಾರಲ್ಲ ಅವರನ್ನೆಲ್ಲ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂತಹ ಒಂದು ಡಿಮ್ಯಾಂಡನ್ನು ಭಾರತ ಇಟ್ಟಿದೆ. ಆದರೆ ಅವರು ಹಸ್ತಾಂತರ ಮಾಡುವಂಥ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆಂದರೆ ಇವ್ರಿಗೆ ಭಾರತದ ವಿದೇಶಾಂಗ ಇಲಾಖೆ ಏನಿದೆ ಪಾಕಿಸ್ತಾನಕ್ಕೆ ತೆರಳಿ ಅಲ್ಲಿನ ನ್ಯಾಯಾಲಯಗಳ ಮುಂದೆ ಸಾಕ್ಷ್ಯಗಳನ್ನು ಕೊಟ್ಟಾಗ ಮಾತ್ರ ಇವರು ಹಫೀಜ್ ಸೈಯದ್ ಮತ್ತು ಅಜರ್ ಮಸೂದ್ನಂತಹ ಉಗ್ರರನ್ನು ಭಾರತಕ್ಕೆ ಹಸ್ತಾಂತರ ಮಾಡ್ತಾರಂತೆ. ಹಾಗಾಗಿ ಮುಲ್ಲಾ ಮುನೀರ ಇವತ್ತು ಪಾಕಿಸ್ತಾನದ ರಾಷ್ಟ್ರಪತಿ ಆಗುವಂತಹ ಕನಸನ್ನು ಕಾಣ್ತಾ ಇದ್ದಾನೆ. ರಾಷ್ಟ್ರಪತಿ ಆಗೋದ್ರ ಮುಖಾಂತರ ಸೇನಾ ಆಡಳಿತವನ್ನು ಪಾಕಿಸ್ತಾನದ ಮೇಲೆ ಹೇರಲು ಹೊರಟಿರುವ ಪಾಕಿಸ್ತಾನ ಭಾರತದ ರಫೇಲ್ ಜೆಟ್ಗಳನ್ನು ಹೊಡೆದಿದ್ದೀನಿ ಅಂತ ಹೇಳ್ಕೊಂಡು ತಿರುಗಾಡಿತ್ತಲ್ಲ, ಅದನ್ನು ನಂಬಿದಂತಹ ನಮ್ಮ ಅಪ್ರಬುದ್ಧರಾದಂತಹ ರಾಜಕಾರಣಿಗಳು ಆಪರೇಷನ್ ಸಿಂಧೂರ ಫೇಲ್ಯೂರು ಅಂತ ಬೊಬ್ಬೆ ಹೊಡೆದ್ರಲ್ಲ. ಈಗ ನೀವೆಲ್ಲರೂ ಇದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಭಾರತೀಯ ಸೇನೆ ಎಷ್ಟು ಸಕ್ಷಮವಾಗಿ ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತೆ. ಸೇನೆಯಲ್ಲಿರತಕ್ಕಂತಹ ಪ್ರತಿಯೊಂದು ಯುದ್ಧ ಸಾಮಗ್ರಿಯೂ ಇರ್ಬೋದು, ಯುದ್ಧ ವಿಮಾನಗಳಿರ್ಬೋದು, ಯುದ್ಧ ನೌಕೆಗಳಿರ್ಬೋದು, ಸಮರ ನೌಕೆಗಳಿರ್ಬೋದು, ಇದೆಲ್ಲವೂ ದೇಶದ ಆಸ್ತಿ ಅನ್ನೋದು ಅವರ ಗಮನದಲ್ಲಿದೆ. ಹಾಗಾಗಿ ಅವುಗಳನ್ನು ಕಳ್ಕೊಳ್ಳುವಂತಹ, ಅವುಗಳನ್ನು ಹೇಗೆ ಬೇಕೋ ಹಾಗೆ ಉಪಯೋಗ ಮಾಡುವಂತಹ ಒಂದು ದುಸ್ಸಾಹಸಕ್ಕೆ ಭಾರತೀಯ ಸೇನೆ ಎಲ್ಲೂ ಕೂಡ ಕೈ ಹಾಕಲ್ಲ. ತನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕಾರ್ಯಾಚರಣೆಯನ್ನು ಮಾಡುವುದರ ಮೂಲಕ ಶತ್ರುವಿನ ಎದೆಯಲ್ಲಿ ನಡುಕವನ್ನು ಹುಟ್ಟಿಸುವಂತಹ ಮಹಾನ್ ಪರಾಕ್ರಮಿಗಳು ಭಾರತೀಯ ಸೇನೆಯ ನಮ್ಮ ಸೈನಿಕರು. ಹಾಗಾಗಿ ಭಾರತೀಯ ಸೇನೆ ಯಾವಾಗಲೂ ಗಂಡೆದೆಯ ಉತ್ತರವನ್ನೇ ಕೊಡುತ್ತೆ ಹೊರತು ಪಾಕಿಸ್ತಾನದ ಮುಲ್ಲಾ ಮುನೀರರಂತರ ಉತ್ತರದ ಪೌರುಷ ಒಲೆಯ ಮುಂದೆ ಅನ್ನುವಂಥ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ, ಮುಂದೆ ಕೊಡಲಿಕ್ಕೂ ಕೂಡ ಹೋಗೋದಿಲ್ಲ ಅನ್ನುವಂಥ ವಿಚಾರವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಬಾಲವನ್ನು ಹೊಡೆದು ತಲೆಯನ್ನು ಹೊಡೆದೆ ನಾನು ಅಂತ ಹೇಳುವಂಥ ಹುಂಬತನದಲ್ಲೇ ಪಾಕಿಸ್ತಾನ ಮೆರಿತಾ ಇರಲಿ. ಭಯೋತ್ಪಾದಕರು ಅವರ ದೇಶವನ್ನು ಒಂದಲ್ಲ ಒಂದು ದಿನ ನಿರ್ನಾಮ ಮಾಡೇ ಮಾಡ್ತಾರೆ ಅಂತ ಹೇಳುವಂಥ ವಿಷಯದೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.